ಇವತ್ತಿನ ಕಥೆಯಂತೂ ತುಂಬ ಸೊಗಸಾಗಿದೆ. ಈ ಕತೆ ನಮ್ಮ ಜೀವನಕ್ಕಂತೂ ಅತ್ಯಂತ ಹತ್ತಿರವಾಗಿದೆ. ನಿಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಅವಶ್ಯವಾಗಿ ಈ ಕಥೆಯನ್ನು ನಿಮಗೆ ಅತ್ಯಂತ ಪ್ರಿಯವಾದವರಿಗೆ ಕಳಿಸಿ. ಯಾಕಂತಂದರೆ ಈ ಕಥೆಯಲ್ಲಿ ಬರುವ ಅಂಶಗಳು ಬಹುಶಃ ನಿಮಗೆ ಹಲವು ಬಾರಿ ಅನುಭವಕ್ಕೆ ಬಂದಿರುತ್ತೆ. ನೀವು ಯಾವುದಾದರೂ ಹೊಸ ವಿಚಾರವನ್ನು ಅಥವಾ ಹೊಸ ಚಿಂತನೆಯನ್ನು ಅಥವಾ ಹೊಸ ಮಾದರಿಯನ್ನು ಮತ್ತೊಬ್ಬರಿಗೆ ಹೇಳಿ ನೋಡಿ ಒಂದ್ಸಲ. ತಕ್ಷಣ ಬರೋ ಪ್ರತಿಕ್ರಿಯೆ ಏನು ಗೊತ್ತಾ? ಅದಾಗೋದಿಲ್ಲ, ಹಿಂದೆಲ್ಲ ಮಾಡಿ ನೋಡಿದ್ದಾರೆ, ಅದು ನಡೆಯೋದಿಲ್ಲ ಬಿಡು, ಓಹೋ ನೀನೊಬ್ಬ ಹೊಸ ಐನ್ಸ್ಟೀನ್ ನೋಡು, ಮಹಾವಿಜ್ಞಾನಿ. ಈ ತರಹದ ಟೀಕೆಗಳನ್ನು, ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಸದಾ ಕೇಳ್ತಾನೆ ಇರ್ತೇವೆ. ಬಹಳಷ್ಟು ಹೊಸ ಚಿಂತನೆಗಳು, ಶೋಧನೆಗಳು ಇಂಥ ಟೀಕೆಗಳಲ್ಲಿ ಬೆಂದು ನಲುಗಿ ಸತ್ತು ಹೋಗಿಯೇ ಕೂಡ. ಇದು ನಮಗೆ ಆದದ್ದು ಮಾತ್ರ ಅಲ್ಲ, ಆದಿ ಕಾಲದಿಂದಲೂ ಹೊಸ ಚಿಂತಕರಿಗೆಲ್ಲ ಈ ಪೀಡೆ ಅಂತೂ ಕಾದಿರೋದೆ. ಯಾರು ಈ ಟೀಕೆಗಳಿಗೆ ಬಗ್ಗದೆ ಧೈರ್ಯದಿಂದ ಮುಂದೆ ನುಗ್ಗಿ ಕಾರ್ಯ ಮಾಡಿದರೂ ಅವರು ಸಾಧಕರಾಗಿ ಮೆರೆದಿದ್ದು ಕೂಡ ಅಷ್ಟೇ ಸತ್ಯ. ಉಗಿ ಯಂತ್ರವನ್ನು ಕಂಡುಹಿಡಿದ ಜಾರ್ಜ್ ಸ್ಟೀಫನ್ಸನ್ ಇಂಥ ಅನೇಕ ವಿರೋಧಗಳನ್ನು ಎದುರಿಸಿದರು. 1814ರಲ್ಲಿ ನ್ಯೂ ಕ್ಯಾಸಲ್ ಎಂಬಲ್ಲಿ ಆತ ಒಂದು ಉಗಿ ಯಂತ್ರವನ್ನು ನಿರ್ಮಾಣ ಮಾಡಿದ. ಅಲ್ಲಿದ್ದ ಕಲ್ಲಿದ್ದಲಿನ ಗಣಿಗಳಿಂದ ಕಲ್ಲಿದ್ದನ್ನು ಸಾಗಿಸಲಿಕ್ಕೆ ಈ ಯಂತ್ರವನ್ನು ಅಣಿಗೊಳಿಸಿದ. ಈ ಉಗಿ ಯಂತ್ರ ಸುಮಾರು 30 ಟನ್ ಭಾರದ ಕಲ್ಲಿದ್ದಲನ್ನು ಒಂದೇ ಬಾರಿಗೆ ಎಳೆದುಕೊಂಡು ತಾಸಿಗೆ 4 ಮೈಲಿ ವೇಗದಲ್ಲಿ ಹೋಗ್ತಾ ಇತ್ತು. ನಂತರ ಅದನ್ನು ವೃದ್ಧಿಪಡಿಸಿ ತಾಸಿಗೆ 12 ಮೈಲಿ ವೇಗದಿಂದ ಹೋಗುವಂತೆ ಮಾಡಿದ. ಆ ಕಾಲದಲ್ಲಿ ಈ ವೇಗ ಕಲ್ಪಿಸಲು ಕೂಡ ಸಾಧ್ಯವಿಲ್ಲವಾಗಿತ್ತು. ಜನ ರೈಲಿನ ವೇಗಕ್ಕೆ ಹೆದರಿ ಓಡಿ ಹೋಗ್ತಾ ಇದ್ರಂತೆ. ಈ ಹೊಸ ಯಂತ್ರದಿಂದ ತಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಜನ ತಕರಾರು ಮಾಡಿದ್ರಂತೆ. ತಕರಾರುಗಳನ್ನು ಪರಿಶೀಲಿಸಿ ತೀರ್ಮಾನ ಕೊಡುವಂತೆ ಒಂದು ಸಮಿತಿಯನ್ನು ಕೂಡ ನೇಮಿಸಲಾಯಿತು. ಜನ ಸ್ಟೀಫನ್ಸನ್ ಈ ರೈಲು ಯಂತ್ರದ ಬಗ್ಗೆ ಮಾಡಿದ ತಕರಾರುಗಳ ಬಗ್ಗೆ ಮಾತ್ರ ಚೆನ್ನಾಗಿ ಹೇಳಿದರು. ಈ ಯಂತ್ರ ಹೀಗೆ ಓಡ್ತಾ ಇದ್ದರೆ ಹಸುಗಳು ಹಾಲು ಕೊಡೋದನ್ನು ನಿಲ್ಲಿಸಿಬಿಡ್ತವೆ, ಗರ್ಭಿಣಿಯರಿಗೆ ಗರ್ಭಪಾತಗಳಾಗ್ತವೆ, ಕೋಳಿಗಳು ತತ್ತಿ ಇಡೋದನ್ನೇ ಮರೆತು ಬಿಡ್ತವೆ. ಈ ಯಂತ್ರ ಬಿಡುವ ವಿಷದ ಗಾಳಿಯಿಂದ ಹಸುಗಳು, ಪಕ್ಷಿಗಳು ಸಾಯುವುದಲ್ಲದೆ ಹಳಿಗಳ ಪಕ್ಕ ಇದ್ದ ಮನೆಗಳಿಗೆ ಬೆಂಕಿ ಹತ್ತುವ ಸಾಧ್ಯತೆ ಇದೆ. ಈ ಯಂತ್ರದಿಂದಾಗಿ ಕುದುರೆಗಳಿಗೆ ಕೆಲಸ ಕಡಿಮೆ ಆಗ್ತಾ ಇರೋದ್ರಿಂದ ಸಂತತಿಯೇ ನಾಶವಾಗ್ತಾ ಇದೆ. ಜನ ಈ ರೈಲಿನಲ್ಲಿ ಪ್ರವಾಸ ಮಾಡಿದರೆ ಈವರೆಗೂ ಆ ಕೆಲಸ ಮಾಡ್ತಾ ಇದ್ದ ಕುದುರೆಯ ಸಾರೋಟಗಳ ಯಜಮಾನರು ಕೆಲಸ ಕಳೆದುಕೊಳ್ತಾರೆ. ಮತ್ತು ಕುದುರೆ ಗಾಡಿಗಳು ಹೋಗುವ ದಾರಿಯಲ್ಲಿ ತಿಂಡಿಗಳನ್ನು ಮಾರುವ ಅಂಗಡಿಗಳು ಕೂಡ ಇಟ್ಕೊಂಡವರು ಕೂಡ ದಿವಾಳಿ ಆಗ್ತಾರೆ, ಭಿಕ್ಷೆ ಬೇಡಬೇಕಾಗ್ತದೆ. ರೈಲು ಇಂಜಿನಿನ ಉಗಿಯ ಗೂಡು ಸಿಡಿದು ಪ್ರಯಾಣಿಕರು ಬೆಂದಿ ಹೋಗ್ಬೋದು. ಅತಿ ಮುಖ್ಯವಾದ ತೊಂದರೆ ಎಂದರೆ ಮನುಷ್ಯ ತಾಸಿಗೆ 12 ಮೈಲಿ ವೇಗದಲ್ಲಿ ಹೋಗಿ ಕುಳಿತುಕೊಂಡ್ರೆ ಅಸಾಧ್ಯ. ಈ ಪ್ರಚಂಡ ವೇಗದಲ್ಲಿ ಚಲಿಸಿದರೆ ತಲೆಯಲ್ಲಿ ಮಿದುಳು ಅಲುಗಾಡಿ ಹುಚ್ಚೇ ಹಿಡಿಬಹುದು. ಇವೆಲ್ಲ ತಮಾಷೆಯಾಗಿ ಬರೆದದ್ದಲ್ಲ. ಈ ತಕರಾರುಗಳ ಮೇಲೆ ತನಿಖೆಯೂ ಆಯ್ತಂತೆ. ಸ್ಟೀಫನ್ಸನ್ನನಿಗೆ ಇವುಗಳಿಗೆ ಸಮಜಾಯಿಷಿ ಹೇಳುವುದರಲ್ಲಿ ಸಾಕಾಗಿತ್ತು. ಇಂದು ರೈಲುಗಳಿಲ್ಲದೆ ಸಂಚಾರಿ ವ್ಯವಸ್ಥೆಯನ್ನು ಕಲ್ಪಿಸುವುದು ಕೂಡ ಸಾಧ್ಯ ಇಲ್ಲ. ತಾಸಿಗೆ 500 ಕಿಲೋಮೀಟರ್ ವೇಗದ ರೈಲುಗಳಲ್ಲಿ ಕುಳಿತು ಪ್ರಯಾಣ ಮಾಡುವ ಜನರಿಗಾರಿಗೂ ಹುಚ್ಚು ಕೂಡ ಹಿಡಿದಿಲ್ಲ. ಆದ್ಮೇಲೆ ಇದೆಷ್ಟು ಅರ್ಥಪೂರ್ಣ ಕತೆ ಒಮ್ಮೆ ನೋಡಿ. ನಮ್ಮ ಜೀವನದಲ್ಲೂ ಕೂಡ ಇಂತಹ ಜನರನ್ನು ನಾವು ಹಲವು ಬಾರಿ ಕಂಡಿರ್ತೀವಿ, ಅಥವಾ ನಾವೇ ಆ ಸಾಲಲ್ಲೂ ಕೂಡ ಇರ್ಬೋದಲ್ವಾ. ನಮ್ಮ ಹೊಸ ಯೋಜನೆಗಳು, ಚಿಂತನೆಗಳನ್ನು ಧೈರ್ಯವಾಗಿ ಹೇಳೋಣ ಮತ್ತು ಮಾಡೋಣ. ಜನ ತಕರಾರು ತೆಗೆದ್ರೆ ಪರವಾಗಿಲ್ಲ, ತಕರಾರು ತೆಗೆಯೋರು ಆವಿಷ್ಕಾರಗಳನ್ನು ಮಾಡೋದಿಲ್ಲ. ಸಾಧನೆ ಮಾಡುವವರಿಗೆ ತಕರಾರು ಮಾಡಲಿಕ್ಕೂ ಕೂಡ ಅಥವಾ ಅದನ್ನು ಕೇಳಿಸ್ಕೊಳ್ಳಿಕ್ಕೂ ಕೂಡ ಸಮಯ ಇರೋದಿಲ್ಲ. ನಾವು ಈ 2 ಗುಂಪಿನಲ್ಲಿ ಯಾವ ಗುಂಪಿಗೆ ಸೇರೋಣ? ಒಮ್ಮೆ ನೀವೇ ಯೋಚನೆ ಮಾಡಿ.
ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಕೇಳಿದ್ದಕ್ಕೆ ಧನ್ಯವಾದ.